ಮೊದಲನೇದಾಗಿ ನಮ್ಮ ದೇಶ, ಅದರಲ್ಲೂ ಸ್ಪೆಷಲ್ ಆಗಿ ನಮ್ಮ ಕರ್ನಾಟಕದಲ್ಲಿ ನಡೆದ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಕಡೆ ಗಮನ ಕೊಡೋಣ. ಯಾಕಂದ್ರೆ ನಿಜಕ್ಕೂ ಕೆಲವು ಇಂಪಾರ್ಟೆಂಟ್ ವಿಷಯಗಳು ನಡೆದು ಹೋಗಿವೆ. ಇದು ನಿಜಕ್ಕೂ ಒಂದು ದೊಡ್ಡ ಸುದ್ದಿ. ಟೆಕ್ನಾಲಜಿ ದೈತ್ಯ ಗೂಗಲ್ ಇಂಡಿಯಾದಲ್ಲಿ ತನ್ನ ಅತಿ ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ. ಅದು ಯಾವ ಸಿಟಿಯಲ್ಲಿರ್ಬೋದು? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಉತ್ತರ ಬೇರೆಲ್ಲೂ ಅಲ್ಲ, ನಮ್ಮ ಬೆಂಗಳೂರು. ಹೌದು, ಈ ಅನಂತ ಕ್ಯಾಂಪಸ್ ಅಂದ್ರೆ ಸುಮ್ಮನೆ ಒಂದು ಬಿಲ್ಡಿಂಗ್ ಅಲ್ಲ. ಇದು AI ಮತ್ತು ಕ್ಲೌಡ್ ಟೆಕ್ನಾಲಜಿಯ ರಿಸರ್ಚ್ ಹಬ್ ಆಗಲಿದೆ. ಸಾವಿರಾರು ಹೊಸ ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ಅಷ್ಟೇ ಅಲ್ಲ, ಬೆಂಗಳೂರಿನ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅನ್ನೋ ಟೈಟಲ್ ಇದರಿಂದ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಸರಿ, ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ನಿಂದ ಈಗ ದೇಶದ ಟ್ರೇಡ್ ಮತ್ತು ಎಕಾನಮಿ ಇನ್ಫ್ರಾಸ್ಟ್ರಕ್ಚರ್ ಕಡೆಗೆ ಹೋಗೋಣ. ನಮ್ಮ ಕರಾವಳಿಯಲ್ಲಿ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಆಗಿದೆ. ತನ್ನ ಒಂದೇ ಒಂದು ಮೇಜರ್ ಪೋರ್ಟನ್ನು ಮಾಡರ್ನೈಸ್ ಮಾಡೋಕೆ ಹೊರಟಿರೋ ಆ ರಾಜ್ಯ ಯಾವುದು ಅಂತ ಗೆಸ್ ಮಾಡಬಲ್ಲಿರಾ? ಅಂದಹಾಗೆ ಈ ಇನ್ವೆಸ್ಟ್ಮೆಂಟ್ ಮೊತ್ತ ಎಷ್ಟು ಗೊತ್ತಾ? ಬರೋಬ್ಬರಿ 1500 ಕೋಟಿ ರೂಪಾಯಿ. ಹೌದು, ಇದು ಸುಮ್ಮನೆ ಸಣ್ಣಪುಟ್ಟ ಪ್ರಾಜೆಕ್ಟ್ ಅಲ್ಲ. ಬದಲಾಗಿ ಆ ರಾಜ್ಯದ ಎಕಾನಮಿಗೆ ಒಂದು ದೊಡ್ಡ ಬೂಸ್ಟ್ ಕೊಡುವಂಥ ಮಹತ್ವಾಕಾಂಕ್ಷಿ ಯೋಜನೆ ಇದು. ಹೌದು, ಅದು ನಮ್ಮ ಕರ್ನಾಟಕದ ನವಮಂಗಳೂರು ಬಂದರು. ತನ್ನ 50ನೇ ವರ್ಷದ ವಾರ್ಷಿಕೋತ್ಸವ ಅಂದ್ರೆ ಗೋಲ್ಡನ್ ಜುಬಿಲಿ ಸಂಭ್ರಮದಲ್ಲಿ ಈ ಮಾಡರ್ನೈಸೇಷನ್ ಪ್ರಾಜೆಕ್ಟ್ ಅನೌನ್ಸ್ ಆಗಿದೆ. ಇದರಿಂದ ಪೋರ್ಟ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಜೊತೆಗೆ ನಮ್ಮ ಕೋಸ್ಟಲ್ ಸೆಕ್ಯೂರಿಟಿ ಕೂಡ ಸ್ಟ್ರಾಂಗ್ ಆಗುತ್ತೆ. ಸರಿ, ಇಕನಾಮಿಕ್ ಸೆಕ್ಯೂರಿಟಿಯಿಂದ ಈಗ ಇಂಟರ್ನಲ್ ಸೆಕ್ಯೂರಿಟಿ ಕಡೆಗೆ ಬರೋಣ. ಇದು ಒಂದು ಹಿಸ್ಟಾರಿಕಲ್ ಮೈಲ್ಸ್ಟೋನ್ ಅಂತಾನೆ ಹೇಳ್ಬೋದು. ದಶಕಗಳ ಹೋರಾಟದ ನಂತರ ಯಾವ ರಾಜ್ಯ ಕಂಪ್ಲೀಟ್ ಆಗಿ ನಕ್ಸಲ್ ಫ್ರೀ ಅಂತ ಅನೌನ್ಸ್ ಆಗಿದೆ? ಮತ್ತೊಮ್ಮೆ ಉತ್ತರ ನಮ್ಮ ಕರ್ನಾಟಕ. ಲಕ್ಷ್ಮಿ ಅನ್ನೋ ಹೆಸರಿನ ಕೊನೆಯ ಸಕ್ರಿಯ ನಕ್ಸಲೈಟ್ ಉಡುಪಿಯಲ್ಲಿ ಶರಣಾದ ಮೇಲೆ ನಮ್ಮ ರಾಜ್ಯವನ್ನ ಅಫಿಷಿಯಲ್ ಆಗಿ ನಕ್ಸಲ್ ಮುಕ್ತ ಅಂತ ಘೋಷಣೆ ಮಾಡಲಾಗಿದೆ. ಇದು ದಶಕಗಳ ಕಾಲದ ಒಂದು ಸಂಘರ್ಷಕ್ಕೆ ಫುಲ್ ಸ್ಟಾಪ್ ಇಟ್ಟಾಗೆ. ಸೆಕ್ಯೂರಿಟಿ ವಿಷಯವನ್ನ ಬಿಟ್ಟು ಈಗ ನಮ್ಮ ಕಲ್ಚರ್ನ ಒಂದು ಪ್ರೌಡ್ ಮೊಮೆಂಟ್ ಕಡೆಗೆ ಹೋಗೋಣ. ಇಂಡಿಯಾದ ಯಾವ ದೊಡ್ಡ ಹಬ್ಬಕ್ಕೆ ಇತ್ತೀಚೆಗೆ ಯುನೆಸ್ಕೋದಿಂದ ಈ ಪ್ರೆಸ್ಟೀಜಿಯಸ್ ಗ್ಲೋಬಲ್ ರೆಕಗ್ನಿಷನ್ ಸಿಕ್ಕಿದೆ? ಇದು ನಿಜಕ್ಕೂ ನಾವೆಲ್ಲರೂ ಹೆಮ್ಮೆ ಪಡೋಂಥ ವಿಷಯ. ಆ ಹಬ್ಬ ಬೇರೆ ಯಾವುದೋ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಬೆಳಕಿನ ಹಬ್ಬ ದೀಪಾವಳಿ. ಈ ಒಂದು ಸೇರ್ಪಡೆ ಇದೆಯಲ್ಲ, ಇದು ಕತ್ತಲನ್ನ ಓಡ್ಸಿ ಬೆಳಕನ್ನ ತರೋ ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಗ್ಲೋಬಲ್ ಲೆವೆಲ್ನಲ್ಲಿ ಸಿಕ್ಕಿರೋ ಒಂದು ದೊಡ್ಡ ಗೌರವ. ಈ ಸೆಕ್ಷನ್ನ ಕೊನೆಯ ಪ್ರಶ್ನೆ ಎಜುಕೇಷನ್ ಫೀಲ್ಡ್ಗೆ ಸಂಬಂಧಿಸಿದ್ದು. ಇತ್ತೀಚೆಗೆ ಯಾವ ಯೂನಿವರ್ಸಿಟಿಗೆ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಅಂತ ಮರುನಾಮಕರಣ ಮಾಡಲಾಯಿತು? ಉತ್ತರ ರಾಯಚೂರು ಯೂನಿವರ್ಸಿಟಿ. ಈ ರೀನೇಮ್ ಮಾಡಿರೋದು ಆ ಭಾಗದ ಕಲ್ಚರಲ್ ಇಂಪಾರ್ಟೆನ್ಸ್ನ ಹೈಲೈಟ್ ಮಾಡೋ ಒಂದು ಪ್ರಯತ್ನ. ಸರಿ, ಈಗ ನಮ್ಮ ಫೋಕಸ್ಸನ್ನ ನ್ಯಾಷನಲ್ ಲೆವೆಲ್ನಿಂದ ಇಂಟರ್ನ್ಯಾಷನಲ್ ಮತ್ತು ಸೈನ್ಸ್ ನ್ಯೂಸ್ ಕಡೆಗೆ ಶಿಫ್ಟ್ ಮಾಡೋಣ. ಇಲ್ಲೂ ಕೂಡ ಕೆಲವು ತುಂಬಾ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ಆಗಿವೆ. ಪ್ರತಿವರ್ಷದ ಹಾಗೆ ಈ ವರ್ಷ ಟೈಮ್ ಮ್ಯಾಗಜಿನ್ನ ಪರ್ಸನ್ ಆಫ್ ದಿ ಇಯರ್ ಅನೌನ್ಸ್ಮೆಂಟ್ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಮೂಡಿಸಿದೆ. ಹಾಗಾದ್ರೆ 2025ರ ಈ ಗೌರವಕ್ಕೆ ಪಾತ್ರರಾದವರು ಯಾರು? ಅಥವಾ ಅದು ಒಂದು ವ್ಯಕ್ತಿ ಅಲ್ವಾ? ಏನದು? ಉತ್ತರ ಒಬ್ಬ ವ್ಯಕ್ತಿಯಲ್ಲ, ಬದಲಿಗೆ ಒಂದು ಕಾನ್ಸೆಪ್ಟ್. ದಿ ಆರ್ಕಿಟೆಕ್ಟ್ಸ್ ಆಫ್ AI ಅಂದ್ರೆ ಕೃತಕ ಬುದ್ಧಿಮತ್ತೆಯ ವಾಸ್ತುಶಿಲ್ಪಿಗಳು. ಇದು ನಿಜಕ್ಕೂ ನಮ್ಮ ಇವತ್ತಿನ ಕಾಲದ ಮಹತ್ವವನ್ನ ಸಾರುವ ಒಂದು ಇಂಟ್ರೆಸ್ಟಿಂಗ್ ಚಾಯ್ಸ್. ಟೈಮ್ ಮ್ಯಾಗಜಿನ್ನ ಈ ಆಯ್ಕೆ ಇದೆಯಲ್ಲ, ಇದು ನಮ್ಮ ಸೊಸೈಟಿ ಮತ್ತು ಟೆಕ್ನಾಲಜಿಯನ್ನ ಫಂಡಮೆಂಟಲ್ ಆಗಿ ಬದಲಾಯಿಸ್ತಾ ಇರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದರೋ ಸಾವಿರಾರು ರಿಸರ್ಚರ್ಸ್, ಇಂಜಿನಿಯರ್ಸ್ ಮತ್ತು ಥಿಂಕರ್ಸ್ನ ಕಲೆಕ್ಟಿವ್ ಎಫರ್ಟ್ಗೆ ಕೊಟ್ಟಿರೋ ಗೌರವ. ಟೆಕ್ನಾಲಜಿ ವರ್ಲ್ಡ್ನಿಂದ ಈಗ ಇಂಟರ್ನ್ಯಾಷನಲ್ ಡಿಪ್ಲೊಮೆಸಿ ಕಡೆಗೆ ಬರೋಣ. ವರ್ಲ್ಡ್ನ ಮೋಸ್ಟ್ ಪವರ್ಫುಲ್ ಎಕಾನಮಿಗಳ ಗ್ರೂಪ್ ಆದ G20 2025ರಲ್ಲಿ ಎಲ್ಲಿ ಮೀಟ್ ಆಗ್ತಿದೆ? 2024ರಲ್ಲಿ ಬ್ರೆಜಿಲ್ ಹೋಸ್ಟ್ ಮಾಡಿತ್ತು. ಅದರ ನಂತರ G20 ಪ್ರೆಸಿಡೆನ್ಸಿ ಜವಾಬ್ದಾರಿ 2025ರಲ್ಲಿ ಸೌತ್ ಆಫ್ರಿಕಾಗೆ ಪಾಸ್ ಆನ್ ಆಗ್ತಿದೆ. ಸರಿ, ಡಿಪ್ಲೊಮಾದಿಂದ ಈಗ ಸೈನ್ಸ್ನ ಒಂದು ಅಮೇಜಿಂಗ್ ವರ್ಲ್ಡ್ ಕಡೆಗೆ ಹೋಗೋಣ. ನಮ್ಮ ದೇಶದ ಬಯೋಡೈವರ್ಸಿಟಿಗೆ 2 ಹೊಸ ಅಡಿಷನ್ ಆಗಿದೆ. ಅಸೆಮೋನಿಯಾ ಡೆಂಟಿಸ್ ಮತ್ತು ಕೊಲಿಟಸ್ ನೋಂಗ್ವಾರ್ ಅನ್ನೋ ಈ 2 ಹೊಸ ವೆರೈಟಿಯ ಜಂಪಿಂಗ್ ಸ್ಪೈಡರ್ಸು ಎಲ್ಲಿ ಸಿಕ್ಕಿವೆ ಗೊತ್ತಾ? ಇದರ ಉತ್ತರ ಮೋಡಗಳ ನಾಡು ಅಂತಾನೆ ಫೇಮಸ್ ಆಗಿರೋ ಮೇಘಾಲಯ. ಝುಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಸೈಂಟಿಸ್ಟ್ಗಳು ಈ 2 ಹೊಸ ಸ್ಪೀಷೀಸ್ಗಳನ್ನ ಅಲ್ಲಿನ ದಟ್ಟ ಕಾಡುಗಳಲ್ಲಿ ಕಂಡೆಡ್ದಿದ್ದಾರೆ. ಇದು ನಮ್ಮ ದೇಶದ ಬಯೋಡೈವರ್ಸಿಟಿಯ ಶ್ರೀಮಂತಿಕೆಗೆ ಇನ್ನೊಂದು ಎಕ್ಸಾಂಪಲ್. ಈ ಸೆಕ್ಷನ್ನ ಕೊನೆಯ ಸುದ್ದಿ ಬರ್ತಾ ಇರೋದು ಸ್ಪೋರ್ಟ್ಸ್ ವರ್ಲ್ಡ್ನಿಂದ. ಇದೊಂದು ತುಂಬಾನೇ ಇನ್ಸ್ಪೈರಿಂಗ್ ಕಂಬ್ಯಾಕ್ ಸ್ಟೋರಿ. 2028ರ ಲಾಸ್ ಆಂಜಲಸ್ ಒಲಿಂಪಿಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ರಿಟೈರ್ಮೆಂಟ್ನಿಂದ ವಾಪಸ್ ಬರ್ತೀನಿ ಅಂತ ಅನೌನ್ಸ್ ಮಾಡಿರೋ ಆ ಫೇಮಸ್ ಇಂಡಿಯನ್ ರೆಸ್ಲರ್ ಯಾರು? ಆ ದಿಟ್ಟ ಕುಸ್ತಿಪಟು ಬೇರೆ ಯಾರು ಅಲ್ಲ, ಅವರೇ ವಿನೇಶ್ ಫೋಗಟ್.
2028ರ ಲಾಸ್ ಏಂಜಲಸ್ ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ಗೆಲ್ಲಲೇಬೇಕು ಅನ್ನೋ ದೊಡ್ಡ ಗುರಿಯೊಂದಿಗೆ ಅವರು ಮತ್ತೆ ಅಖಾಡಕ್ಕೆ ಇಳಿಯೋಕೆ ರೆಡಿಯಾಗಿದ್ದಾರೆ. ಸರಿ, ಹಾಗಾದ್ರೆ ನಾವಿವತ್ತು ಚರ್ಚೆ ಮಾಡಿದ ಎಲ್ಲ ಪ್ರಮುಖ ನ್ಯೂಸ್ಗಳನ್ನ ಒಮ್ಮೆ ಕ್ವಿಕ್ ಆಗಿ ನೋಡೋಣ. ಟೆಕ್ನಾಲಜಿಯಲ್ಲಿ ಬೆಂಗಳೂರಿನ ಗೂಗಲ್ ಕ್ಯಾಂಪಸ್ ಒಂದು ದೊಡ್ಡ ಮೈಲಿಗಲ್ಲು. ಎಕನಾಮಿಯಲ್ಲಿ ಮಂಗಳೂರು ಪೋರ್ಟ್ನ 1500 ಕೋಟಿ ರೂಪಾಯಿಯ ಪ್ರಾಜೆಕ್ಟ್. ಇಂಟರ್ನಲ್ ಸೆಕ್ಯೂರಿಟಿಯಲ್ಲಿ ಕರ್ನಾಟಕ ನಕ್ಸಲ್ ಫ್ರೀಯಾಗಿದ್ದು ಒಂದು ಹಿಸ್ಟಾರಿಕಲ್ ಮೂಮೆಂಟ್. ಕಲ್ಚರಲ್ ಆಗಿ ದೀಪಾವಳಿಗೆ ಸಿಕ್ಕ ಗ್ಲೋಬಲ್ ರೆಕಗ್ನಿಷನ್. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಎಐ ಆರ್ಕಿಟೆಕ್ಟ್ಸ್ ಪರ್ಸನ್ ಆಫ್ ದಿ ಇಯರ್ ಆಗಿದ್ದು ಮತ್ತು ಸ್ಪೋರ್ಟ್ಸ್ನಲ್ಲಿ ವಿನೇಶ್ ಫೊಗಟ್ರವರ ಕಂಬ್ಯಾಕ್ ನಿಜಕ್ಕೂ ಇನ್ಸ್ಪೈರಿಂಗ್. ನೋಡಿ, ಈ ಎಲ್ಲ ನ್ಯೂಸ್ಗಳು ಕೇವಲ ಹೆಡ್ಲೈನ್ಸ್ ಅಷ್ಟೇ ಅಲ್ಲ. ಟೆಕ್ನಾಲಜಿ, ಎಕಾನಮಿ, ಕಲ್ಚರ್ ಮತ್ತು ಸೈನ್ಸ್ ಈ ಪ್ರತಿಯೊಂದು ಡೆವಲಪ್ಮೆಂಟ್ ಕೂಡ ನಮ್ಮ ನಾಳಿನ ಜಗತ್ತನ್ನ ಕಟ್ತಾ ಇರೋ ಒಂದೊಂದು ಇಟ್ಟಿಗೆ ಇದ್ದ